ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ನಿನ್ನೆಯಷ್ಟೇ ಒಂದು ಒಳ್ಳೆಯ ದೃಶ್ಯಾವಳಿಯನ್ನ ಕೂಡ ನೀವು ತೋರಿಸಿದ್ರಿ. ಇವತ್ತು ಯಾವ ವಿಶೇಷ ಮಾಹಿತಿ ನೀಡ್ತಿದ್ದೀರಾ ಕಾಶಿ ಬಗ್ಗೆ? ಕಾಶಿ ಯಾತ್ರೆಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಇವತ್ತು ಮಂಗಳವಾರ ಮಂಗಳಕರವಾಗಿರ್ತಕ್ಕಂಥ ದಿನ. ಎಲ್ಲರೂ ಮಂಗಳವಾರ ಯಾರಿಗೋಸ್ಕರ ಕಾಯ್ತಾರೆ? ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿ ಪ್ರದಾಯಂ ಭಜೇಹಂ ಪವಿತ್ರಂ ಭಜೆ ಸೂರ್ಯಮಿತ್ರಂ ಭಜೆ ರುದ್ರರೂಪಂ ಭಜೆ ಬ್ರಹ್ಮಚಾರಿ. ಯಾರೋ ಆಂಜನೇಯ. ಅಂಥ ಒಂದು ಆಂಜನೇಯನ್ನ, ವಿಶೇಷವಾದ ಆಂಜನೇಯ. 8 ಆಂಜನೇಯಗಳಿದೆಯಪ್ಪ ಅಲ್ಲಿ. ಅಷ್ಟು ಕಾಳಬೇರೋ ಇರಲಿ, 8 ಆಂಜನೇಯಗಳು, ಒಬ್ಬೊಬ್ಬ ಒಂದೊಂದು ಥರ ಇದೆ. ಆದರೆ ಒಂದು ತಮಾಷೆ ಅಂತ, ಇಲ್ಲಿ ಆಂಜನೇಯ ಯಾರು, ಗಣೇಶ ಯಾರು, ದೇವಿ ಯಾರು, ದುರ್ಗೆ ಯಾರು ಗೊತ್ತೇ ಆಗಲ್ಲ. ಎಲ್ಲ ಕೆಂಪಚ್ಚಿ ಮುಚ್ಚಿಬಿಟ್ಟಿರ್ತಾರೆ, ಕಣ್ಣುಗಳಿರುತ್ತೆ. ಅಬ್ಬಬ್ಬ, ಅಲ್ಲಿ ಇಲಿ ಇದೆಯಾ? ಸರಿ ಗಣೇಶ. ಸರಿ ಗರ್ಕೆ ಹುಲ್ಲು ಹಾಕ್ತಿದ್ದೀರಾ? ಓ ಗಣೇಶ. ಆಂಜನ ಬಾಲ ಇದೆಯಾ ನೋಡು? ಓ ಬೆಟ್ಟ ಇದೆಯಾ? ಇಲ್ಲ ಗದೆ ಇದೆಯಾ? ಹುಡುಕ್ಬೇಕು. ಕೆಂಪು ಹಚ್ಚಿಟ್ಟಿರ್ತಾರೆ, ಎಲ್ಲ ಒಂದೇ ವರ್ಣ. ಆದ್ರಿಂದ ಈ ಒಂದು ಮುಸುಕಿಂದ ಹೊರಭಾಗದಲ್ಲಿ ತೆಗೆಯೋಕ್ಕೆ ಏಕೈಕ ಕ್ಷೇತ್ರ ನಾವು ಆರಿಸಿರೋ 8 ಆಂಜನೇಯ ಕ್ಷೇತ್ರ ಒಂದೇ ಕಾಶಿಯಲ್ಲಿ. ಒಂದೊಂದು ಆಂಜನೇಯ ಒಂದೊಂದು ವಿಶೇಷವಾದ ಫಲ ಕೊಡ್ತಾನೆ. ಮೊದಲು ಕಾಶಿ ವಿಶ್ವನಾಥ ಸ್ವಾಗತಿಸ್ಬಿಡೋಣ, ತದನಂತರ ಆಂಜನೇಯ ದರ್ಶನ ವಿಚಾರ ಮಾಡೋಣ. ಕಾಶಿ ವಿಶ್ವನಾಥ ಮಹಾಕ್ಷೇತ್ರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆಂಜನೇಯ ಯಾವ ರೀತಿ ಇರ್ತಾನೆ? ಪರ್ವತವನ್ನೆತ್ತಿರೋ ಆಂಜನೇಯ, ಧ್ಯಾನ ಆಂಜನೇಯ, ಸಿದ್ಧಿ ಆಂಜನೇಯ, ರಾಮಾಂಜನೇಯ, ಭಜನಾಂಜನೇಯ, ವೀರಾಂಜನೇಯ, ಹೀಗೆ 4 ಆಂಜನೇಯಗಳು. ಅದಕ್ಕೆ ಆಂಜನೇಯ ಒಂದೇ ಕ್ಷೇತ್ರದಲ್ಲಿ ಯಾತಕ್ಕೆ ಈ ರೀತಿ ಅಂದರೆ, ಸರ್ವರುದ್ರ ರೂಪವನ್ನು ಪಂಚಮುಖಿ ಆಂಜನೇಯ ತೋರಿಸ್ತಾನೆ. ಪಂಚಮುಖಿ ಆಂಜನೇಯ ಜೊತೆ ಇನ್ನು 3 ಆಂಜನೇಯಗಳು, ಕಾಯ ವಾಚ ಮನಸ್ಸ, ಬ್ರಹ್ಮಾಂಜನೇಯ, ವಿಷ್ಣು ಆಂಜನೇಯ, ಶಿವಾಂಜನೇಯ. ಈ ರುದ್ರ ಸ್ವರೂಪವಾಗಿ ಕೋಪಗೊಂಡಿದ್ದಾಗ ಹೇಗಿದ್ದ, ಸೌಮ್ಯವಾಗಿ ಹೇಗಿರ್ತಾನೆ, ಭಜನೆ ಮಾಡುವಾಗ ಹೇಗಿರ್ತಾನೆ, ದುಷ್ಟ ಸಂಹಾರ ಮಾಡುವಾಗ ಹೇಗಿರ್ತಾನೆ, ದೇವಿ ಜೊತೆ ಹೇಗಿರ್ತಾನೆ, ಕಾಳಿ ಜೊತೆ ಹೇಗಿರ್ತಾನೆ, ಬಾಲಕನಾಗಿದ್ದಾಗ ಹೇಗಿರ್ತಾನೆ, ಆಹಾ ಸೂರ್ಯನ ಜೊತೆ ಹೇಗಿರ್ತಾನೆ ಮಿತ್ರನಾಗಿ. ಇದನ್ನು ನೋಡಬೇಕು ಅಂದರೆ ನಿಜವಾಗ್ಲೂ ನೀವು ಆಂಜನೇಯ ಚರಿತ್ರೆಯನ್ನು ಓದಿದ್ರೆ, ಹನುಮಾನ್ ಚಾಲೀಸವನ್ನು ಹೇಳ್ಕೊಂಡ್ರೆ ಏನು ಆನಂದ ಅಂತೀರ. ಹನುಮಾನ್ ಚಾಲೀಸ್ ಜೊತೆಗೆ ಈ ಆಂಜನೇಯ ದರ್ಶನ ನಿಮಗೋಸ್ಕರ. ಬನ್ನಿ ನೋಡೋಣ ವೀಕ್ಷಕರೇ. जय हनुमान ज्ञान गुण सागर जय कपीस तिहु लोक उजागर रामदूत अतुलित बल धामा अंजनी पुत्र पवन सुत नामा महावीर विक्रम बजरंगी निवार सुमति के संगी कंचन बरन विराज सुबेसा कानन कुंडल कुंचित केसा हाथ वज्र ध्वजा विराजे कांधे मुंज जनेऊ साजे शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबे को आतुर प्रभु चरित्र सुनिबे को रसिया राम लखन सीता मन बसिया सूक्ष्म रूप धरि सियहि दिखावा कट रूप धरि लंक जरावा भीम रूप धरि असुर संहारे रामचंद्र के काज सवारे ಬಹಳ ಸಂತೋಷ. ಆ ಬಾಲ್ದಲ್ಲಿ ತೆಗೆದು ಬಾರಿಸಿದ್ರೆ ಖಂಡಿತ ಬಾರಿಸ್ಬೇಕ್ರಿ.
ಬಹಳ ಜನ ಕಠೋರವಾಗಿರ್ತಕ್ಕಂಥ ಭಾವನೆಯವರು. ಇನ್ಯಾವಾಗ ನೀವು ಕರಗೋದು? ಕಾಲಾಯ ತಸ್ಮೈ ನಮಃ. ಬಹಳ ಜನ ಇವತ್ತಿನ ದಿವಸ ವಿಶೇಷ ಏನು ಅಂದರೆ, ಎಷ್ಟೋ ಜನ ಬ್ರಹ್ಮಾಂಡ ಗುರುಗಳನ್ನ ಬೈದಿರ್ತಕ್ಕಂಥವ್ರು ಕ್ಷಮಾಲೋಚನೆ ಕೇಳಿಕೊಂಡು ಮತ್ತೆ ಪಾದಾರ್ಪಣೆ ಮಾಡಿದ್ದಾರೆ ನಮ್ಮ ಆಶ್ರಮಕ್ಕೆ. ಯಾಕೆಂದರೆ ಯಾರ್ಯಾರು ಎಲ್ಲೆಲ್ಲಿ ಯಾವ ಯಾವ ಸಮಯಕ್ಕೆ ಏನೇನು ಅನ್ಯಾಯಗಳು ಮಾಡಿದ್ರೋ ಇವತ್ತೆಲ್ಲ ಅವರವರೇ ಸರ್ವನಾಶವಾಗ್ತಾ ಇರೋದು ಇದು ನಿಜವಾದ ಇತಿಹಾಸ. ಇಂಥ ಲೋಕದಲ್ಲಿ ಲೋಕಕ್ಕೆ ಸಾರುವ 2012ಕ್ಕೆ ಯಾರು ಎತ್ತ ಅಂತ ಗೊತ್ತಾಗೋದ್ರೊಳಗೆ ಕಾಲ ಮಿಂಚೋಗಿದ್ದಷ್ಟೇ. ಪ್ರಳಯ ರುದ್ರ ಶನೇಶ್ವರ ಮಹಾಯಾಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಎಲ್ಲರೂ ಜ್ಞಾಪಕ ಇಟ್ಕೊಂಡು ಮತ್ತೆ ಮತ್ತೆ ಮಗದೊಮ್ಮೆ ಆಂಜನೇಯ ಕಟಾಕ್ಷದಲ್ಲಿ ಮಂಗಳವನ್ನು ಹಾಡೋಣ. ನಾವು ನೀವು ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.